ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ಮಾರ್ಕೆಟ್ ಆಲ್ ಟೈಮ್ ಹೈ ATH ಅಂದ್ರೆ ಆಲ್ ಟೈಮ್ ಹೈ ಒಂದು ರೀಚ್ ಆಗಿದೆ. ಕಂಪ್ಲೀಟ್ ಒಂದು ಮಾರ್ಕೆಟ್ ಅಪ್ ಟ್ರೆಂಡ್ ಆದ್ಮೇಲೂ ಸಹ ನಾವು ಒಂದು ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಒಂದು ಚಾರ್ಟ್ ಅನಾಲಿಸಿಸ್ ಮಾಡಿ ಈ ಒಂದು ಆಲ್ ಟೈಮ್ ಹೈ ಒಂದು ಮಾರ್ಕೆಟ್ ಏನಿದೆ ಇದು ಸಸ್ಟೈನ್ ಆಗುತ್ತಾ ಅಥವಾ ಬೀಳುತ್ತಾ ಅಥವಾ ಇನ್ನೂ ಏನಾದರೂ ಅಲ್ಲೇ ನಿಂತು ನೆಕ್ಸ್ಟ್ ಒಂದು ರೇಂಜ್ ಬೌಂಡ್ ಆಗಿ ನೆಕ್ಸ್ಟ್ ಹೈ ಲೆವೆಲ್ ಒಂದು ಬ್ರೇಕ್ಔಟ್ ಆಗುತ್ತಾ ಅಂತ ಜಸ್ಟ್ ಇನ್ಫಾರ್ಮೇಶನ್ ನೋಡ್ಬಿಡೋಣ. ಅದ್ರ ಜೊತೆಗೆ ಈ ಒಂದು ವಿಡಿಯೋ ಶೇರ್ ಮಾಡೋಕ್ಕಿಂತ ಮುಂಚೆ ಸ್ನೇಹಿತರೆ, ಅಥವಾ ಕಾನ್ಸೆಪ್ಟ್ ಇನ್ಫಾರ್ಮೇಶನ್ ಶೇರ್ ಮಾಡೋಕ್ಕಿಂತ ಮುಂಚೆ ನೆನ್ಪಿಟ್ಕೊಳ್ಳಿ, ನಾವು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಸ್ ಅಲ್ಲ. ನಾವು ಕೊಡುವಂಥ ಇನ್ಫಾರ್ಮೇಶನ್ಸ್ ನಿಮ್ಮೊಂದು ಎಜುಕೇಶನಲ್ ಮತ್ತು ಒಂದು ಲರ್ನಿಂಗ್ ಪರ್ಪಸ್ ಮಾತ್ರ. ದಯವಿಟ್ಟು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ದಯವಿಟ್ಟು ಕನ್ಸಲ್ಟ್ ಮಾಡಿ ನೆಕ್ಸ್ಟ್ ಡಿಸಿಷನ್ನ ತಗೊಳ್ಳಿ. ಓಕೆ, ಯಾವುದೇ ರೀತಿ ಇನ್ಫಾರ್ಮೇಶನ್ಸ್ ಎಲ್ಲ ಡೈರೆಕ್ಟಾಗಿ ಚಾರ್ಟ್ಗೆ ಹೋಗ್ಬಿಡ್ತೀನಿ. ನೋಡಿ, ಇದು ಡೈಲಿ ಟೈಮ್ ಫ್ರೇಮ್ನ ಒಂದು ನಿಫ್ಟಿ ಅನಾಲಿಸಿಸ್. ಆಲ್ಮೋಸ್ಟ್ ನೋಡ್ಬೋದು. ಸಾರಿ, ಮಾರ್ಕೆಟು ಸುಮಾರು ದಿವಸ ಈ ಲೆವೆಲ್ಗೆ ಒಂದು ಸಸ್ಟೈನ್ ಆಗಿದ್ರು ಸಹ ಇಲ್ಲಿ ಬಂದ್ಮೇಲೆ ಇಲ್ಲೇನಾದ್ರೂ ಕ್ಯಾಂಡಲ್ ಫಾರ್ಮೇಷನ್ಸ್ ಆಗಿತ್ತು ಅಂದ್ರೆ ನಾವು ಡೌನ್ ಟ್ರೆಂಡ್ನ ಎಕ್ಸ್ಪೆಕ್ಟೇಷನ್ ಮಾಡ್ಬೋದಾಯ್ತು. ಬಟ್ ಆ ರೀತಿ ಒಂದು ಚಾನ್ಸಸ್ ಕೊಟ್ಟಿಲ್ಲ. ಮಾರ್ಕೆಟ್ ಆಲ್ ಟೈಮ್ ಹೈ ರೀಚ್ ಆಯ್ತು ಅಂತ ಹೇಳ್ಬೋದು. ಬಟ್ ನನಗೆ ಒಂದು ಕನ್ಸರ್ನ್ ಏನು ಇರೋದಂದ್ರೆ ಸ್ನೇಹಿತರೆ, ಈ ರೀತಿಯ ಒಂದು ಕ್ಯಾಂಡಲ್ ಸ್ಟಿಕ್ ಫಾರ್ಮೇಷನ್. ಯಾವುದೇ ಒಂದು ಚಾರ್ಟ್ ಸ್ನೇಹಿತರೆ ಒಂದು 90 ಡಿಗ್ರಿಯಲ್ಲಿ ಹೈಯರ್ ಆಗಿ ಹೈಯರ್ ಲೋ ಒಂದು ಫಾರ್ಮೇಷನ್ಸ್ ಅಲ್ಲಿ ಹೋಗ್ಬೇಕಾಗುತ್ತೆ. ಅದು ಅಪ್ ಟ್ರೆಂಡ್. ಡೌನ್ ಟ್ರೆಂಡ್ ಅಂದ್ರೆ ಲೋರ್ ಹೈ ಫಾರ್ಮೇಷನ್ಸ್ ಅಲ್ಲಿ ಒಂದು ಟ್ರೆಂಡ್ ನ ಫಾರ್ಮೇಷನ್ಸ್ ನ ಮಾಡಬೇಕು. ಬಟ್ ಇದೇ ರೀತಿ ಒಂದು ಬ್ಯಾಕ್ ಟು ಬ್ಯಾಕ್ ಕ್ಯಾಂಡಲ್ಸ್ ನ ಫಾರ್ಮೇಷನ್ಸ್ ಬಂದಿತ್ತು ಅಂತ ಹೇಳಿದ್ರೆ ಅದು ಸಸ್ಟೈನ್ ಆಗೋದು ಒಂದು ಆಲ್ಮೋಸ್ಟ್ 50% ನ ಒಂದು ಚಾನ್ಸಸ್ ಇದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಬಿಕಾಸ್ ಯಾಕಂತ ಹೇಳಿದ್ರೆ ಈ ರೀತಿಯ ಒಂದು ಕಂಪ್ಲೀಟ್ ಬೈಯಿಂಗ್ ಯಾವುದೇ ಒಂದು ಸ್ಟಾಕ್ ಅಲ್ಲಿ ವರ್ಕ್ ಆಗೋದಿಲ್ಲ. ಅದರದೇ ಆದಂಥ ಒಂದು ರೀಟ್ರೇಸ್ಮೆಂಟ್ ಬರಲೇಬೇಕು. ಅದು ಕಂಟಿನ್ಯೂಸ್ ನೋಡ್ಬೋದು. ಒಂದು ಡೋಜಿ ಫಾರ್ಮೇಷನ್ಸ್ ಆದ್ಮೇಲೆ ಈ ರೀತಿ ಒಂದು ಬ್ಯಾಕ್ ಟು ಬ್ಯಾಕ್ ಕ್ಯಾಂಡಲ್ಸ್ಗಳು ಬಂತು ಅಂತ ಹೇಳಿದ್ರೆ FIIs ಬೈ ಮಾಡ್ತಿದ್ದಾರೆ. ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ಸ್ ಒಂದು ಅದಾನಿ ಗ್ರೂಪ್ಸ್ ಇನ್ವೆಸ್ಟ್ ಮಾಡ್ತಿದ್ರು ಸಹ. ಬಟ್ ಈ ರೀತಿ ಒಂದು ಫಾರ್ಮೇಷನ್ಸ್ ಆಯ್ತು ಅಂತ ಹೇಳಿದ್ರೆ ಮಾರ್ಕೆಟ್ ಟೆನ್ ಟು ಫಾಲ್, ದಟ್ಸ್ ಫಾರ್ ಶೋರ್. ಅದು ನನ್ನ ಒಂದು ಅನಾಲಿಸಿಸ್, ನಾನು ರಾಂಗ್ ಸಹ ಆಗಿರಬಹುದು. ಇಲ್ಲಿ ಏನಾದರೂ ಒಂದು ಫಾರ್ಮೇಷನ್ಸ್ ಆಗಿ ನೋಡಿ, ಈ ಒಂದು ಹೈ ಲೆವೆಲ್ ಮತ್ತೆ ಸ್ವಲ್ಪ ಒಂದು ರೇಂಜ್ ಹೋಗಿ ಆಮೇಲೆ ಬ್ರೇಕ್ಔಟ್ ಆಗಿತ್ತು ಅಂದ್ರೆ ಸಸ್ಟೈನ್ ಆಗುವಂಥ ಚಾನ್ಸಸ್ ಇತ್ತು ಅಂತ ಹೇಳೋದು. ಬಟ್ ಕಂಪ್ಲೀಟ್ ಒಂದು ಬ್ರೇಕ್ ಔಟ್ ಆಗಿರೋದ್ರಿಂದ ವಿತೌಟ್ ಎನಿ ಒಂದು ರೇಂಜ್ ಬೌಂಡ್ ಅಥವಾ ಒಂದು ಕೈಂಡ್ ಆಫ್ ಒಂದು ಏನು ಹೇಳ್ತಾರೆ ಒಂದು ಬಿಲ್ಡಪ್ ಅಂತ ಆ ರೀತಿ ಬಿಲ್ಡಪ್ ಇಲ್ದಿರೋ ಒಂದು ಟೈಮಲ್ಲಿ ಒಂದು ಮೂವ್ಮೆಂಟ್ ಆಗಿರೋದ್ರಿಂದ ಪ್ರಾಬಬ್ಲಿ ಐ ಡೌಟ್ ವೆದರ್ ಇದು ಸಸ್ಟೈನ್ ಆಗುತ್ತಾ ಇಲ್ವಾ ಅಂತ. ಇನ್ ಕೇಸ್ ಏನಾದ್ರು ಸಸ್ಟೈನ್ ಆಗಬೇಕು ಅಂತ ಹೇಳಿದ್ರೆ ಈ ಲೈನ್ ನಾನು ಏನು ಫಾರ್ಮೇಷನ್ಸ್ ಹಾಕಿದ್ದೀನಲ್ಲ, ಈ ಒಂದು ಹೈ ಪ್ರೀವಿಯಸ್ ಹೈ ಇದೆಯಾ ಅಲ್ಲಿ ಗಂಟ ಬಂದು ಸ್ವಲ್ಪ ಒಂದು ರೀಟ್ರೇಸ್ಮೆಂಟ್ ತಗೊಂಡ್ರೆ ಮಾತ್ರ ಈ ಒಂದು ಹೈ ಸಸ್ಟೈನ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಪ್ರಾಬಬಲಿ FIIs ಅವರ ಒಂದು ಏನ್ ಬೈಯಿಂಗ್ ಮಾಡಿರ್ತಾರೆ ಅದನ್ನ ಹೈ ಲೆವೆಲ್ಗೆ ಡಿಸ್ಟ್ರಿಬ್ಯೂಷನ್ ಮಾಡಿ ನೆಕ್ಸ್ಟ್ ಸ್ವಲ್ಪ ತಕ್ಕ ಮಟ್ಟಿಗೆ ಒಂದು ಮಾರ್ಕೆಟ್ ಬೀಳುವಂತ ಚಾನ್ಸಸ್ ಸಹ ಹೆಚ್ಚಿಗೆ ಇದೆ. ಅದ್ರ ಜೊತೆಗೆ ಸೆಂಟ್ರಲ್ ಎಲೆಕ್ಷನ್ ಸಹ ಇರೋದ್ರಿಂದ ಮಾರ್ಕೆಟ್ ಟೆನ್ ಟು ಬಿ ವೆರಿ ವೆರಿ ವಾಲಟೈಲ್. ಬಟ್ ಆಸ್ ಆಫ್ ನಾವು ಆಲ್ ಟೈಮ್ ಹೈ ಇದೆ. ಬಟ್ ಸದ್ಯದ ಸಿಚುವೇಶನ್ ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ ಮಾಡಕ್ಕೆ ಹೋಗಬೇಡಿ. ನಿಮ್ಮ ಕ್ಯಾಶ್ನ ಇಟ್ಕೊಳ್ಳಿ. ಕ್ಯಾಶ್ ನಾವು ಇಟ್ಕೊಂಡ್ಮೇಲೆ ಮಾರ್ಕೆಟ್ ಏನಾದ್ರು ಒಂದು 5% ಒಂದು 8% ಈ ರೀತಿ ಬೀಳುವಂಥ ಚಾನ್ಸಸ್ ಇದೆ ಅಂತ ನೋಡಿಕೊಂಡು ನಿಮ್ಗೆ ಅನಿಸ್ತು ಅಂತ ಹೇಳಿದ್ರೆ ಅವಾಗ ಇನ್ವೆಸ್ಟ್ ಮಾಡಕ್ಕೆ ಶುರು ಮಾಡ್ಕೊಳ್ಳಿ. ಇದು ನಿಫ್ಟಿ ಒಂದು ಅನಾಲಿಸಿಸ್, ಅದ್ರ ಜೊತೆಗೆ ಬ್ಯಾಂಕ್ ನಿಫ್ಟಿ ಒಂದು ಅನಾಲಿಸಿಸ್ ಸಹ ನೋಡ್ಬಿಟ್ರೆ ಇದು ಸಹ ನೀವು ನೋಡ್ಬೋದು. ನಿಫ್ಟಿ ಕಂಪೇರ್ ಮಾಡಿದ್ರೆ ಒಂದು ಬ್ಯಾಂಕ್ ನಿಫ್ಟಿ ಒಂದು ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬೋದು. ಬಿಕಾಸ್ ಅದರ ಕ್ಯಾಂಡಲ್ ಸ್ಟಿಕ್ ಇದ್ರೆ ಕ್ಯಾಂಡಲ್ ಸ್ಟಿಕ್ ನೋಡಿದ್ರೆ ನಿಮ್ಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬರ್ತದೆ. ನೋಡಿ, ಇದು ಬ್ರೇಕ್ಔಟ್ ಒಂದು ನಿಮಿಷ ಸಾರಿ, ಈ ಬ್ರೇಕ್ಔಟ್ ಆಗೋಕ್ಕಿಂತ ಮುಂಚೆ ನೋಡ್ಬೋದು ನಿಮ್ಗೆ ಸ್ವಲ್ಪ ಈ ಒಂದು ರೆಡ್ ಫಾರ್ಮೇಷನ್ಸ್ ಬಂತು ಆಮೇಲೆ ಬ್ರೇಕ್ಔಟ್ ಆಗಿದೆ. ಸ್ವಲ್ಪ ಒಂದು ತಕ್ಕ ಮಟ್ಟಿಗೆ ಒಂದು ಕಾನ್ಫಿಡೆನ್ಸ್ ಇರ್ಬೋದು ಕಂಪೇರ್ ಟು ನಿಫ್ಟಿ. ಇದು ಸಹ ಸಸ್ಟೈನ್ ಆಗ್ಬೇಕಂದ್ರೆ ಈ ಒಂದು ಫಾರ್ಮೇಷನ್ಸ್ ಅಲ್ಲಿ ವಾಪಸ್ ಬಂದು ಹತ್ರ 44,400ಗೆ ಒಂದು ಸ್ವಲ್ಪ ಒಂದು ರೇಂಜ್ ಅಲ್ಲಿ ಆಮೇಲೆ ಬ್ರೇಕ್ಔಟ್ ಆಯ್ತು ಅಂದ್ರೆ ಇದು ಒಂದು ಸೂಪರ್ ಒಂದು ಅಪ್ ಟ್ರೆಂಡ್ ಅಂತ ಹೇಳ್ಬೋದು, ಅದರ ಮ್ಯಾಡ್ ಬುಲ್ ರನ್ ಅಂತ ಹೇಳ್ಬೋದು. ಅಲ್ಲಿವರು ಸ್ವಲ್ಪ ಕಾಯಿರಿ, ಯಾವುದೇ ಕಾರಣಕ್ಕೂ ಓಕೆ ನಿಫ್ಟಿ ಅಪ್ ಹೋಗಿದೆ, ಬ್ಯಾಂಕ್ ನಿಫ್ಟಿ ಅಪ್ ಹೋಗಿದೆ ಅಂತ ಇನ್ವೆಸ್ಟ್ ಮಾಡಕ್ಕೆ ಹೋಗ್ಬೇಡಿ. ಓಕೆ, ಅದಾನಿ ಗ್ರೂಪ್ ನ ಒಂದು ಇನ್ಫಾರ್ಮೇಶನ್ ಸಹ ನೋಡ್ಬಿಟ್ರೆ ಸ್ನೇಹಿತರೆ ನೀವು ನೋಡ್ಬೋದು ಈ ರೀತಿ ನೋಡಿ ಬ್ಯಾಕ್ ಟು ಬ್ಯಾಕ್ ಇಲ್ಲೇ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ನೋಡಿ, ಈ ರೀತಿ ಒಂದು ಬ್ಯಾಕ್ ಟು ಬ್ಯಾಕ್ ಕ್ಯಾಂಡಲ್ಸ್ ನಾವು ಬಂತು ಅಂತ ಅದನ್ನ ಸಸ್ಟೈನ್ ಆಗೋದು ತುಂಬಾ ಕಷ್ಟ. ಅದಕ್ಕೆ ಆದಂತ ಈ ರೀತಿ ಒಂದು ರೀಟ್ರೇಸ್ಮೆಂಟ್ ಬಂದ್ರೆ ಮಾತ್ರ ನಾನು ಅಲ್ಲಿ ಏನ್ ಹೇಳಿದ್ರೆ ನಿಫ್ಟಿ ಬ್ಯಾಂಕ್ ನಿಫ್ಟಿಲಿ ಅದೇ ರೀತಿ ನೋಡಿ ಈ ರೀತಿ ರೇಂಜ್ ಆಗಿ ಆಮೇಲೆ ಬ್ರೇಕ್ಔಟ್ ಆಯ್ತು ಅಂದ್ರೆ ಸಸ್ಟೈನ್ ಆಗುವಂತ ಚಾನ್ಸಸ್ ಇದೆ. ಇಲ್ಲ ಅಂತ ಹೇಳಿದ್ರೆ ಪ್ರಾಬಬಲಿ ಒನ್ ಕರೆಕ್ಷನ್ ಬರಲೇಬೇಕು ಬಿಫೋರ್ ಇಟ್ ಗೋಯಿಂಗ್ ಟು ದ ನೆಕ್ಸ್ಟ್ ಆಲ್ ಟೈಮ್ ಹೈ. ಓಕೆ, ಇದು ಒಂದು ಇವತ್ತಿನ ಒಂದು ಶಾರ್ಟ್ ವಿಡಿಯೋ ಸ್ನೇಹಿತರೆ. ನೋಡಿ, ನಾನು ಆಲ್ರೆಡಿ ಹೇಳ್ದಂಗೆ ಇದು ನನ್ನ ಒಂದು ಅನಾಲಿಸಿಸ್ ಅಷ್ಟೇ, ನಾನು ಸಹ ರಾಂಗ್ ಹೋಗಬಹುದು. ಓಕೆ, ಜಸ್ಟ್ ಒಂದು ಅನಾಲಿಸಿಸ್ ಹೆಂಗ್ ಮಾಡ್ಬೋದು ಅಂತ ಸಹ ನಿಮ್ಗೆ ಒಂದು ತೋರಿಸ್ತಾ ಇದ್ದೀನಿ. ನೋಡ್ಕೊಂಡು ಒಂದು ಕೇರ್ಫುಲ್ ಆಗಿರಿ ಸ್ನೇಹಿತರೆ. ಇಮಿಡಿಯೇಟ್ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ, ಸ್ವಲ್ಪ ನೋಡ್ಕೊಂಡು ಆಮೇಲೆ ನಿಮ್ಮ ಡಿಸಿಷನ್ ತಗೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.